ನನ್ ಮನೆ. ಒಳಗ್ ಕಾಲಿಟ್ರೆ ಹುಷಾರ್. ಮನೆ ಒಳಗ್ ಸೇರೋ ಆಸೆನೂ ನನಗಿಲ್ಲ. ನೀವೇ ಹರಿನ ಕರೀರಿ, ಇಲ್ಲಾಂದ್ರೆ ನಾನೇ ಹುಡುಕ್ಬೇಕ. ನೀನೇ ಹುಡುಕುವುದು. ಇಷ್ಟೆಲ್ಲ ಮಾಡಿದ್ಯಾ? ಚಳಿ ಕಾಯಿಸ್ಕೊಳಕ್ಕೆ ಬೆಂಕಿ ಬೇರೆ ಹಾಕಿದ್ಯಾ? ರುಕ್ಮಿಣಿ, ತಡಿಬೇಡ ಅವಳನ್ನ. ಅವಳು ಎಲ್ಲೆಲ್ಲ ಹುಡುಕ್ತಾಳೋ ಹುಡುಕ್ಲಿ. ಹರಿ ಮನೇಲಿದ್ರೆ ತಾನೆ. ನನ್ನನ್ನೇನು ಗುಲ್ಡು ಅಂದ್ಕೊಂಡಿದ್ಯಾ? ನೀನಿಲ್ಲಿಂದ ತೆಪ್ಪಗೆ ಹೋದಾಗ್ಲೇ ಗೊತ್ತಾಯ್ತು ನೀ ಏನಾದ್ರೂ ಕಿತಾಪತಿ ಮಾಡೇ ಮಾಡ್ತೀಯ ಅಂತಾನೆ ಹರಿನ ಬೇರೆ ಕಡೆ ಸಾಕ್ಸಿದ್ದೆ. ಅಲ್ರಯ್ಯ, ಏನು 15 ದಿನದಲ್ಲೇ ನನ್ನ ಮಗನ ಮದುವೆ ನನ್ನ ಮನೆಯಲ್ಲೇ ನಡೆಯುತ್ತೆ. ನಿಮ್ಮೆಲ್ಲರ ಮನೆಗೂ ನಾನೇ ಲಗ್ನ ಪತ್ರಿಕೆ ಕೊಟ್ಟು ಕರೀತೀನಿ. ಎಲ್ಲ ಬರಬೇಕು. ಹಾ, ಈಗ ಹೋಗಿ ಹೋಗಿ ಹೋಗಿ. ಪ್ರೀತಿ ವಿಶ್ವಾಸ ಇಲ್ವಾ? ಹೊರಡಿ. ಜನಗಳ ಮುಂದೆ ಗೆದ್ದೆ ಅಂತ ಅನ್ಕೊಂಡ್ಯಾ ಧರ್ಮಯ್ಯ? ಅಂದ್ಕೊಂಡಿಲ್ಲ, ಗೆದ್ದಿದ್ದೀನಿ. ಎಲ್ಲಿ ನಿನ್ನ ಆ ಊರು ಜನಗಳು? ಕಾಣ್ತಾನೆ ಇಲ್ಲ. ಮುಂದೇನು ಗೆಲ್ತೀನಿ. ಹರಿ ಮದುವೆನ ಮಾಡ್ತೀನಿ. ಅದ್ ಹೇಗ್ ಮಾಡ್ತೀಯೋ ನಾನು ನೋಡ್ತೀನಿ. ವಾ ವಾ ವಾ, ನಾನ್ ಸತ್ರು ಈ ಮದ್ವೆ ನಡೆಯೋದಕ್ ಬಿಡಲ್ಲ. ಸವಾಲ್ ಹಾಕೋರು ಎದುರಿಗೆ ಬಂದು ಕುಸ್ತಿ ಕರೆದ್ರೆ ನನಗೂ ಖುಷಿ. ಅದರಲ್ಲೂ ನಿನ್ನಂತ ಹೆಣ್ಣು ಬಂದು ಕುಸ್ತಿ ಕರೆದ್ರೆ ಡಬಲ್ ಖುಷಿ. ನೀನಿಲ್ದೆ ಆಗೋ ಈ ಮದುವೆ ಮಜನೇ ಇರಲ್ಲ. ನೀನು ಮದುವೆ ನೋಡು ಮಂಜುಳ. ಮದುವೆ ನೋಡಕ್ಕೋಸ್ಕರ ಎಲ್ಲೆಲ್ಲ ಉಳ್ಕೋಬೇಕಾಗಿಲ್ಲ. ನನ್ನ ಹೊರಗಿನ ಮನೆ, ಅರಮನೆ, ನಿನ್ನ ಕನಸಿನ ಅರಮನೆ. ಅದರಲ್ಲೇ ಇದ್ಕೊಂಡು ಅಕ್ಕ ತಂಗಿ ಇಬ್ರು ಮದುವೆ ನೋಡಿ. ಕಲ್ಪಿ, ಅದೇನಾಗುತ್ತೋ ನೋಡೇ ಬಿಡೋಣ ಬಾ. ನಿಮ್ಮ ಗಂಡ ನಮ್ ಕಲ್ಪನನ್ ಗಂಡನ್ಗೆ ಬೇರೆ ಮದ್ವೆ ಮಾಡ್ತೀನಿ ಅಂತ ನನ್ನ ಹತ್ರ ಸವಾಲ್ ಹಾಕಿದಾನೆ. ಆ ಸವಾಲನ್ನ ನೋಡೋದ್ ಬೇಡ್ವಾ? ನೋಡೋದೇನಿದ್ರು ಆ ಗೇಟ್ ಆಚೆ ಕಡೆ ಹೊರಗಡೆ ನಿಂತ್ಕೊಂಡು ನೋಡಿ. ಮದ್ವೆಗ್ ಬಂದು ಹಾರೈಸಿಂತ ನಾವೇ ನಿಮ್ಮನ್ ಕೇಳ್ಕೊಂಡಿಲ್ಲ. ಆದ್ರೆ ಮದ್ವೆ ಮುಗಿಯೋವರೆಗೂ ಇಲ್ಲೇ ಇರಿ ಅಂತ ನಿಮ್ ಗಂಡ ನಮಗ್ ಅಪ್ಪಣೆ ಕೊಟ್ಟಿದ್ದಾರೆ. ಬೇಕಾದ್ರೆ ಅವ್ರನ್ನೇ ಹೋಗಿ ಕೇಳಿ. ಹುಚ್ಚಿಗೆ ಹಿಡಿದಿದ್ಯಾ ನಿಮ್ಗೆ? ಅವರಿಬ್ರು ಮನೆಯಿಂದ ತೊಲಗಿದ್ರೆ ಸಾಕು ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಅವರು ಹೊರಟು ಹೋದ್ರೆ ಹರಿ ಮದ್ವೆ ನೋಡೋದು ಬೇಡ. ಅವರಿಬ್ರು ಇಲ್ಲೇ ಇದ್ದು ನಮ್ಮ ಹರಿ ಬೇರೆ ಹುಡುಗಿಗೆ ತಾಳಿ ಕಟ್ಟ ನನ್ನ ಕಣ್ಣು ತುಂಬ ನೋಡಿ ಆನಂದ ಪಡ್ಲಿ. ಈ ಧರ್ಮನ ತಾಕತ್ತೇನು ಅಂತ ಆ ಚಂದ್ರಗಿರಿ ದೇವದಾಸರಿಗೂ ಗೊತ್ತಾಗ್ಲಿ. ನಿಮ್ ತಾಕತ್ ತೋರ್ಸಕ್ ಹೋಗಿ ನಮ್ ತಲೆ ಮೇಲೆ ಚಪ್ಪಲಿ ಕಲ್ಲು ಎಳಿತಾ ಇದ್ದೀರಾ. ಬುದ್ಧಿ ಇಲ್ವೇನ್ರಿ? ಬುದ್ಧಿನೂ ಇದೆ, ಅವರ ಸೊಕ್ಕನ್ನು ಅಣಿಸ್ಬೇಕು ಅನ್ನೋ ಅಹಂಕಾರನೂ ಇದೆ. ನಾನು ಮನೆಗೆ ಬಂದು ನಮ್ಮ ಊರು ಜನರನ್ನೇ ಕರ್ಕೊಂಡು ಬಂದು ನನಗೆ ಸವಾಲ್ ಹಾಕೋದಕ್ಕೆ ನೋಡ್ದಲ್ಲ. ಆ ಸವಾಲಿನ ಹುದ್ದಿ ಹೇಗಿರುತ್ತೆ ಅಂತ ತೋರಿಸೋದು ಬೇಡವಾ? ತೋರಿಸ್ತೀನಿ. ಅವರಿಬ್ಬರ ಕಣ್ಣು ಮುಂದೆನೆ ನನ್ನ ಮಗನ ಮದುವೆ ಅದ್ಧೂರಿಯಾಗಿ ನಡೆಯುತ್ತೆ. ಹರಿಗ್ ಮದುವೆ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಆಗುತ್ತಾ? ಹರಿಗೆ ಯಾರು ಹೆಣ್ಣು ಕೊಡ್ತಾರೆ? ಯಾವ ಹೆಣ್ಣು ನಮ್ಮ ಹರಿನ ಒಪ್ತಾಳೆ ಹೇಳಿ? ಅದು ಅಲ್ಲದೆ ಬರೀ 15 ದಿವಸದಲ್ಲಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಮಾಡಲೇಬೇಕು, ಮಾಡೇ ಮಾಡ್ತೀನಿ. ಈ ಧರ್ಮ ಏನೋ ಹಾಳಾಗಲ್ಲ ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ. ಹರಿಯಲ್ಲಿ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅವನ್ನ?